ನೋಡ್ಸಕ್ಕೋ, ಈ 6 ವರ್ಷದಲ್ಲಿ ಇಲ್ಲಿ ಏನೇನ್ ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾರಾದ್ರೂ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದಕ್ಕೆ. ನೀನೇ ಸತ್ಯನ್ ತಡೆದಿರ್ತೀಯ ನನ್ಗೆ ಹೇಳ್ಬೇಡ ಅಂತ. ಅಲ್ಲ, ನಿನ್ನ ಮನ್ಸಾದ್ರೂ ಹೇಗ್ ಬಂತು? ಮಗ ಬದುಕಿದಾನೆ, ಅವ್ನ್ ಸತ್ತಿದ್ದಾನೆ ಅಂತ ಹೇಳಿದ್ಯಲ್ಲ. ಗಂಡ ಬದುಕಿದಾಗ್ಲ ಆರ್ತಿಗೆ ಇನ್ನೊಂದ್ ಮದ್ವೆ ಹೇಗ್ ಮಾಡ್ದೆ ನೀನು? ನೀನೊಬ್ಬ ತಾಯಿನ. ನಾನಿನ್ನೇನ್ ಮಾಡ್ಲಿ ಶಕ್ಕು? ತುಂಬಿದ ಬಸ್ಲಿ ಆರ್ತಿನ ನಡು ನೀರಲ್ಲಿ ಕೈ ಬಿಟ್ಟು ಓಡೋದ ಯಾವ ಹಿಂದೆನೋ. ಆದಿತ್ಯ ಶಶಾಂಕನ್ ಮಗ ಕಣೆ. ಹುಟ್ಟಿಸ್ಬಿಟ್ರೆ ಅಪ್ಪ ಆಗಲ್ಲ ಶಕ್ಕು. ಆದಿತ್ಯನ್ ಮೈಯಲ್ಲಿ ಶಶಾಂಕನ್ ರಕ್ತ ಹರಿತಿದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಆದಿತ್ಯನ್ ತಂದೆ ಸೂರ್ಯ ಅವರು ಆದಿತ್ಯನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಗೊತ್ತಾ? ತಂದೆ ಕರ್ತವ್ಯನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅವರು. ಬುದ್ಧಿ ಭ್ರಮಣೆ ಆಗಿದೆ ನಿನಗೆ. ಶಶು ಯಾವುದೇ ಹೆಣ್ಣಿನ ಹಿಂದೆ ಹೋದ ಅಷ್ಟೇ, ಕೊಲೆ ಮಾಡಿರ್ಲಿಲ್ವಲ್ಲ. ಗಂಡ್ಮಕ್ಕಳ ಸ್ವಭಾವನೇ ಹಾಗೆ, ಕಾಲ್ ಜಾರ್ತಾರೆ, ಆದ್ರೆ ಮತ್ತೆ ಮನೆಗೆ ವಾಪಸ್ ಬಂದೇ ಬರ್ತಾರೆ. ನಿಮ್ ಸೊಸೆ ಏನ್ ಮಾಡಿದ್ಲು? ಅವಸರದಲ್ಲಿ ಇನ್ನೊಂದು ಮದುವೆ ಮಾಡ್ಕೊಂಡ್ಲು. 2 ವರ್ಷ, ಇನ್ 2 ವರ್ಷ ಕಾಯಕ್ಕಾಗ್ತಿಲ್ಲೇನೆ. ಹೆಣ್ಣಾಗಿ ಹುಟ್ಟಿದ್ಲು, ಸಂಯಮದಿಂದ ಕಾಯೋದನ್ನ ಮರ್ತ್ಲು. ಇನ್ನೊಬ್ಬನ ಜೊತೆ ಓಡೋದ್ಲು. ಇದು ಎಷ್ಟು ವರ್ಷ ಅಂತ ಕಾಯ್ತಾಳೆ ಶಕ್ಕು ಅವಳು? ಶಶಾಂಕ್ ಅವಳಿಗೆ ಕೊಟ್ಟಿದ್ದೇನು? ಬರೀ ದುಃಖ ನೋವು ಅಷ್ಟೇ ಕಡೆ. ಮಗನ್ ಕೊಟ್ಟಿದ್ದಾನೆ, ಅವಳಿಗೆ ತಾಯಿ ಪಟ್ಟ ಕಟ್ಟಿದ್ದಾನೆ. ಅನಾಥ ಹೆಣ್ಣಿಗೆ ಹಣೆ ಕುಂಕುಮ ಇಟ್ಟು ಅವಳ ಜೀವನನ ಉದ್ಧಾರ ಮಾಡಿದ್ದಾನೆ. ಇಲ್ಲ ಶಕ್ಕು, ಹೆಣ್ಣಿನ ಹಣೆ ಕುಂಕುಮ ಹಚ್ಚಿ ಕೊರಳಿಗೆ ಮಂಗಲಸೂತ್ರ ಕಟ್ಟಿ 3 ಗಂಟೆ ಹಾಕಿದ ತಕ್ಷಣ ಗಂಡ ಅಂತ ಅನ್ನಿಸ್ಕೊಳ್ಳಲ್ಲ. ಹೆಣ್ಣು ಸೌಭಾಗ್ಯವತಿ ಅಂತ ಅನ್ನಿಸ್ಕೊಳ್ಳಲ್ಲ ಶಕ್ಕು. ಅವಳಿಗೆ ಯಾವಾಗ ಗಂಡನ ಪ್ರೀತಿ ಜೊತೆಗೆ ಸನ್ಮಾನ ಸಿಗತ್ತೆ ನೋಡು, ಆಗ ಅವಳು ಸೌಭಾಗ್ಯವತಿ ಅಂತ ಅನ್ನಿಸ್ಕೋತಾಳೆ. ಆದ್ರೆ ಆರ್ತಿಗೆ ನಮ್ ಶಶಾಂಕ್ ಕೊಟ್ಟಿದ್ದೇನೋ ಅವಳಿಗೆ ಯಾವುದು ಸಿಗ್ಲಿಲ್ಲ ಕಡೆ. ನಾನು ನನ್ನ ಸೊಸೆ ಆರ್ತಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ಪುನರ್ ವಿವಾಹ ಮಾಡಿದ್ದೀನಿ. ಅವನ ಆರ್ತಿನ, ಅವಳ ಮಗನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅವ್ರ ಜೀವನದಲ್ಲಿ ತುಂಬಾ ಸಂತೋಷ ತಂದಿದ್ದಾನೆ ಕಡೆ. ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಆದ್ರೆ ನಾನು ಈ ಪುನರ್ವಿವಾಹನ ಒಪ್ಪೋದಿಲ್ಲ. ಈಗ ನಾನ್ ಬಂದಿದ್ದೀನಲ್ಲ, ನಮ್ ಶಶುಗೆ ಸಿಗೋ ಹಕ್ಕನ್ನ ನಾನು ಕೊಡ್ತೀನಿ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಾನು ಮಾತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಶೋಭಮ್ಮ. ಪರವಾಗಿಲ್ಲ ಶಕ್ಕು ಅತ್ತೆ, ನೀವೇನು ಬೇರೆಯವ್ರೇನಲ್ವಲ್ಲ, ನಿಮ್ಮಿಂದ ಮುಚ್ಚಿಡೋಂಥ ವಿಷಯ ಏನಲ್ವಲ್ಲ. ಯಾಕಂದ್ರೆ ನೀವು ಆರ್ತಿ ಅವ್ರಿಗೆ ಅತ್ತೆ. ಥ್ಯಾಂಕ್ ಯು ವೆರಿ ಮಚ್ ಶೋಭಮ್ಮ. ನಿಮ್ಮಿಂದ ಆರ್ತಿಯವರು ನನ್ನ ಜೀವನದಲ್ಲಿ ಬಂದಿದ್ದಾರೆ. ಇವತ್ತು ನಾನು ಒಂದು ದೊಡ್ಡ ಹೆಜ್ಜೆ ಇಡೋದು ಕೊಟ್ಟಿದ್ದೀನಿ. ಆರ್ತಿಯವರು ನನ್ನ ಜೀವನದಲ್ಲಿ ಏನು, ಅವ್ರು ನನಗೆ ಎಷ್ಟು ಮುಖ್ಯ ಅಂತ ಅವ್ರಿಗೆ ಹೇಳಕ್ಕೆ ಕೊಟ್ಟಿದ್ದೀನಿ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಏನ್ ಸೂರ್ಯ ಅವರೇ? ನನಗೆ ಆರ್ತಿಯವ್ರ ಫೋಟೋಸ್ ಬೇಕಾಗಿತ್ತು, ಕೊಡ್ತೀರಾ? ಅಷ್ಟೇ ತಾನೇ, ಖಂಡಿತ ಕೊಡ್ತೀನಿ. ಸೂರ್ಯ ಅವರೇ, ಇದರಲ್ಲಿ ಆರ್ತಿ ಬೇಕಾದಷ್ಟು ಫೋಟೋ ಇದೆ, ತಗೊಳ್ಳಿ. ಥ್ಯಾಂಕ್ ಯು ಶೋಭಮ್ಮ. ಇದರ ಜೊತೆ ಇನ್ನೊಂದು ಚಿಕ್ಕ ಸಹಾಯ ಬೇಕಾಗಿತ್ತು. ಹೇಳಿ ಸೂರ್ಯ ಅವರೇ. ಇವತ್ತು ನಾನು ಇಡ್ತಿರೋ ಹೆಜ್ಜೆಗೆ ನಿಮ್ಮ ಆಶೀರ್ವಾದದ ಅಗತ್ಯ ಇದೆ. ನಮ್ಮ ಆಶೀರ್ವಾದ ಯಾವತ್ತೂ ನಿಮ್ ಜೊತೆ ಇರುತ್ತೆ ಸೂರ್ಯ ಅವರೇ.
ನೀವು ನಿಮ್ಮ ಸಂಸಾರ ಯಾವತ್ತೂ ಸಂತೋಷವಾಗಿ ಸುಖವಾಗಿ ಇರಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆನೂ ಹತ್ರ ಸುಳಿಬಾರ್ದು. ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಸೂರ್ಯ. ಥ್ಯಾಂಕ್ ಯು ಶೋಭಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಕ್ವತೆ. ಬರ್ತೀನಿ. ನಾನು ಈಗಲೇ ಹೋಗಿ ಅವ್ರ ಮನೆಯವ್ರಿಗೆಲ್ಲ ವಿಷಯ ಹೇಳ್ತೀನಿ. ಶಕ್ಕು, ಬಿಟ್ಟು ಹಾಗೆ ಮಾಡ್ಬೇಡ್ವೆ. ನನ್ನ ಆರ್ತಿ ಜೀವನ ಹಾಳು ಮಾಡ್ಬೇಡ. ಹೇಳಕ್ಕೆ ನಿನ್ ಕೈ ಮುಗ್ದು ಕೇಳ್ಕೊತೀನಿ. ಬೇಡ ಶಕ್ಕು, ಹೇಳಕ್ಕೆ ಈ ಶಕ್ಕು ಶಕ್ಕು. ಇಷ್ಟು ಹೊತ್ತು ನಾನು ಮರೆಯಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ನೀನ್ ಏನೇನು ಹೇಳಿದ್ಯೋ ಎಲ್ಲ ಹಾಗಾಗಿ ಆಗತ್ತೆ. ನನಗ್ ಬೇಕಾಗಿರೋದು ಅದೇ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಮಾತಾಡ್ಬೇಡ ನೀನು. ಇಷ್ಟು ವರ್ಷ ನಾನು ನಿನ್ನ ಮಾತನ್ನ ಕೇಳಿದ್ದೀನಿ, ಇನ್ಮೇಲೆ ಕೇಳೋದಿಲ್ಲ. ನನಗೆ ಗೊತ್ತಿತ್ತು ನಮ್ಮ ಅಣ್ಣನ ಹೃದಯ ಅಷ್ಟೊಂದು ಕಲ್ಲಲ್ಲ ಅಂತ. ನಡಿ, ಈಗಲೇ ಹೋಗಿ ನಮ್ಮ ಸೊಸೆಯನ್ನು ಮೊಮ್ಮಗನ್ನು ನಮ್ಮ ಮನೆಗೆ ಕರ್ಕೊಂಡು ಬರೋಣ. ಬೇಡ ಬೇಡ ಶಿವ, ಈಗ ಹೋಗೋದು ಅಷ್ಟು ಸರಿ ಇರಲ್ಲ. ನಾನು ಸಮಯ ನೋಡಿ ಅವ್ರ ಹತ್ರ ಮಾತಾಡ್ತೀನಿ, ಆಮೇಲೆ ಹೋಗೋಣ. ಸರಿ ಕಣೋ, ನಿನ್ಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯನೂ ತಗೋ. ಆದ್ರೆ ಆದಿತ್ಯನು ಆರ್ತಿನು ಶಶಾಂಕ್ನಿಂದ ದೂರ ಮಾಡಬೇಡ. ಶಶಾಂಕ್ ತಪ್ಪು ಮಾಡಿದಾನೆ ನಿಜ, ಆದರೆ ಮತ್ತೆ ಆರ್ತಿನ ಸೊಸೆಯಾಗಿ ಈ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ನಾನು ನಿನಗೆ ಮಾತು ಕೊಡ್ತೀನಿ. ಥ್ಯಾಂಕ್ಸ್ ಕನ್ನಡ, ಥ್ಯಾಂಕ್ ಯು. ಏನ್ ಮಾಡಿಕೊಟ್ಟಿದ್ದೀರಾ ನೀವು? ಏನೇ ಮಾಡಿಕೊಟ್ಟಿದ್ದೀರಾ? ಶೋಭಾ, ನಮ್ಮ ಮದುವೆ ಆಗಿ 30 ವರ್ಷ ಆಯ್ತು. ಇಷ್ಟೇನಾ ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಅವಳನ್ನ ಈ ಸಮಯದಲ್ಲಿ ಸಾಗ್ ಹಾಕೋಕೆ ಒಂದು ದಾರಿ ಬೇಕಾಗಿತ್ತು, ಅಷ್ಟೇ ನಾನು ಮಾಡಿದ್ದು. ನೀವು ನಿಜ ಹೇಳ್ತಾ ಇದ್ದೀರಾ? ಅಯ್ಯೋ, ಸತ್ಯೇಂದ್ರ ಅವರೇ, ಶೋಭಾ ಅವರೇ, ಮತ್ತೊಮ್ಮೆ ನಿಮಗೆ ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯಗಳು. ನಾವಿನ್ನು ಬರ್ತೀವಿ. ನಮ್ಮ ಖುಷಿನಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ದದ್ದು ನಮಗ್ ತುಂಬಾ ಸಂತೋಷ ಆಯ್ತಪ್ಪ. ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ. ನಮಗೂ ಸಂತೋಷ. ನಾವು ಬರ್ತೀವಿ. ಬಾಯ್. ಆರ್ತಿಯವ್ರೆ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ. ನಾನು ಮುಗಿಸ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವಿಲ್ಲೇ ಇರಿ. ಸೂರ್ಯವ್ರೆ, ನಾನು ಬರ್ತೀನಿ ನಿಮ್ಮ ಜೊತೆ. ಬೇಡ, ನಾನು ಬೇಗ ಬಂದ್ಬಿಡ್ತೀನಿ. ಇದು ನಿನ್ ಮನೇನೆ ತಾನೇ, ನೀನ್ ಇಲ್ಲೇ ಇರು. ಅಪ್ಪ ಬರ್ತೀನಪ್ಪ. ಬರ್ತೀನಮ್ಮ. ಶಶಾಂಕ್, ಬಾಯ್. ಥ್ಯಾಂಕ್ಸ್ ಸೂರ್ಯ. ಓಕೆ. ಎಲ್ಲ ಅರೇಂಜ್ಮೆಂಟ್ಸು ಆಯ್ತಾ? ಫೋಟೋಗೋಸ್ಕರ ಕಾಯ್ತಾ ಇದ್ದೀವಿ. ಓಕೆ, ನಾನು ಈಗಲೇ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ ಶುಭಮ್ಮ, ನಾನೊಬ್ರು ಡ್ರೈವರ್ನ ಕಳಿಸ್ತಾ ಇದ್ದೀನಿ. ನಾನು ಹೇಳಿದ ಜಾಗಕ್ಕೆ ಆರ್ತಿಯವ್ರನ್ನ ಕಳಿಸ್ತೀರಾ? ಸರಿ, ಥ್ಯಾಂಕ್ ಯು. ಬಾಯ್ ಶೋಭಮ್ಮ. ಆರ್ತಿಯವರೇ, ಇದುವರೆಗೂ ನನ್ನ ಕಣ್ಣು ಹೇಳ್ತಿದ್ದು ನನ್ನ ಮನಸ್ಸಿನ ಮಾತುಗಳನ್ನ ಇವತ್ತು ನೇರವಾಗಿ ನಾನೇ ನಿಮ್ಗೆ ಹೇಳ್ತೀನಿ.
ಅತ್ತೆ ನನ್ನ ಮಾತು ಕೇಳಿ. ನನ್ಗೇನು ಹೇಳ್ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಆರ್ತಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಸೂರ್ಯ ಅವ್ರ ಹತ್ರ. ಇವನು ನಿನ್ ಮೊದಲನೇ ಪ್ರೀತಿ. ಸತ್ರು ಬದುಕಿದ್ರು ಇವನ್ ಜೊತೆಲಿ ಅಂತ ಪ್ರಮಾಣ ಮಾಡಿದ್ಯಾ ನೀನು. ಅಂಥದ್ರಲ್ಲಿ ಇವನನ್ನ ಬಿಟ್ಟು ಬೇರೆಯವ್ರ ಜೊತೆ ಹೊರಟೋದ್ಯಲ್ಲೇ? ಅತ್ತೆ ಈಗ ಯಾಕೆ ಅದೆಲ್ಲ ಮಾತಾಡ್ತಾ ಇದೆಯಾ? ಈಗ ಅದಕ್ಕೆಲ್ಲ ಏನು ಅರ್ಥ ಇಲ್ಲ. ಯಾಕೋ ಇಲ್ಲ? ಅರ್ಥ ಇದೆ. ಇವಳು ನಿನಗ್ ಮಾತ್ರ ಅಂತ ಅವಳಿಗೆ ನೆನಪಿಸ್ತಿದ್ದೀನಿ. ಶಶು, ನಿನಗೆ ನೆನಪಿದೀಯಾ? ನೀನ್ ಮದ್ವೆ ಒಪ್ಕೊಂಡಿರ್ಲಿಲ್ಲ. ನಾನು ಸತ್ಯನಿಗೂ ಹೇಳಿದ್ದೆ. ಆದ್ರೆ ನೀನೇ ಮದ್ವೆ ಆದ್ರೆ ಇವಳನ್ನೆಂತ ಹಠ ಮಾಡ್ದೆ. ನೀನ್ ಖುಷಿಯಾಗಿರ್ಲಿ ಅಂತ ನಾವೆಲ್ಲರೂ ಒಪ್ಕೊಂಡ್ವಿ. ಆರ್ತಿ, ನೀನು ನಿನ್ ಗಂಡನ್ಗೆ ಏನ್ ಖುಷಿ ಕೊಟ್ಟೆ? ಎಲ್ಲ ಸಂಬಂಧಗಳನ್ನ ಮುರ್ಕೊಂಡು ಬೇರೆ ಮದುವೆ ಮಾಡ್ಕೊಂಡು ಹೊರಟೋದೆ. ಅತ್ತೆ, ನಾನೇನ್ ಬಿಟ್ಟು ಹೋಗಿಲ್ಲ, ಇವನೇ ಬಿಟ್ಟು ಬೇರೆ ಹೆಣ್ಣಿನಿಂದೆ ಹೋದ ಅಷ್ಟೇ ತಾನೆ? ಎಲ್ಲರೂ ನಮ್ಮ ಹುಡುಗನ ಮೇಲೆ ಆಪಾದ ನಿವಾರಿಸ್ತಾರೆ. ಅವ್ನು ತಪ್ಪು ಮಾಡಿದಾನೆ, ಒಪ್ಕೊಳ್ಳೋಣ. ಆದ್ರೆ ನೀನೇನ್ ಮಾಡ್ದೆ? ನಿಜವಾಗ್ಲೂ ಅವನ್ನ ಪ್ರೀತಿಸ್ತಿದ್ದೆ ತಾನೆ? ಕಾಯ್ಬೇಕಿತ್ತು. ಸ್ವಲ್ಪ ದಿನ ಅವನಿಗೋಸ್ಕರ ಕಾಯ್ಬೇಕಿತ್ತು. ಕೃಷ್ಣನ್ ಪ್ರೀತಿ ಮಾಡ್ತಿದ್ರಾದೆ ಕೃಷ್ಣ ರುಕ್ಮಿಣಿನ್ ಮದುವೆ ಮಾಡ್ಕೊಂಡ ಅಂತ ಅವನ ಹೆಸರೇ ಹೇಳ್ಕೊಂಡೆ ಜೀವನ ಪೂರ್ತಿ ಕಳೆದ್ಲು. ಅವಳು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಿಲ್ಲ. ನೋಡೆ ನಮ್ ಸಶುನ ಇವತ್ತಿನ ಸ್ಥಿತಿಗೆ ಅವನ್ ಕಣ್ಣೀರಿಡ್ತಿದ್ದಾನೆ. ಆರ್ತಿ, ಯೋಚನೆ ಮಾಡು. ಅಲ್ಲ ಕಣೆ, ನೀನು ಬೇರೆ ಗಂಡಿನ ಜೊತೆಲಿ ಸಂತೋಷವಾಗಿರೋದನ್ನ ನೋಡಿ ಅವನು ಹೇಗೆ ತಡ್ಕೊಳ್ತಾನೆ? ಸೂರ್ಯ ಅವರು ಬೇರೆ ಗಂಡ್ಸಲ್ಲ, ಅವರು ನನ್ನ ಗಂಡ. ಮದ್ವೆ ದಿನ ಶಶಾಂಕ್ ಬಂದ ಅಂತ ಹೋದೆ. ಅವನನ್ನು ಬೇಡ್ಕೊಂಡೆ, ಹೊಸ ಜೀವನ ಶುರು ಮಾಡೋಣ, ವಾಪಸ್ ಬಂದ್ಬಿಡು ಅಂತಾನು ಕೇಳ್ಕೊಂಡೆ. ಆದ್ರೆ ಅವನು ನನ್ನನ್ನ ಬೈದ್ ಕಳಿಸಿದ. ಆಗ ಅವನಿಗೆ ಸಂಬಂಧ ಬೇಕಾಗಿರ್ಲಿಲ್ಲ, ಈಗ ಬೇಕು? ಹೆಣ್ಣು ಒಂದ್ ಗಂಡಿನ ಜೊತೆ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆದ್ಮೇಲೆ 7 ಜನ್ಮಕ್ಕೂ ಆ ಸಂಬಂಧನ ನಿಭಾಯಿಸ್ತೀನಿ ಅಂತ ಪ್ರಮಾಣ ಮಾಡಿರ್ತಾಳೆ. ನಮ್ ಶಶು ಮಾಡಿದೊಂದು ಸಣ್ಣ ತಪ್ಪಿಗೆ ಅವನ್ ಸ್ವಂತ ಮಗನೇ ಅವನನ್ನ ಅಂಕಲ್ ಅಂತ ಕರೆಯೋ ಹಾಗೆ ಮಾಡಿದ್ಯಲ್ಲ, ಇದು ಸರಿನಾ? ನೀನೇನೋ ಒಂದು ಸಂಸಾರನ ಹುಡ್ಕೊಂಡು ಅದರಲ್ಲೇ ಸಂತೋಷವಾಗಿದ್ಯಾ. ನಮ್ ಶಶು ಅವನ ಬಗ್ಗೆ ಯೋಚನೆ ಮಾಡಿದ್ದೇನೆ? ಇವನೇ ನಿನ್ ಮೊದಲನೇ ಪ್ರೀತಿ, ಮೊದಲನೇ ಗಂಡ. ಇವನ್ ಹೆಸರು ಹೇಳ್ಕೊಂಡೆ ದಿನ ನೀನ್ ಕುಂಕುಮ ಇಟ್ಕೋತಿದ್ದೆ. ಅಂಥದ್ರಲ್ಲಿ ಅವನೇ ಸತ್ತೋಗಿದ್ದಾನೆ ಅಂತ ಹೇಳಿದ್ದೀಲಿ. ನಿಮ್ಮ ಅತ್ತೆ ಮಾವ ನಿನಗೆ ಪುನರ್ವಿವಾಹ ಮಾಡಿರಬಹುದು, ಆದ್ರೆ ನಾನು ಅದನ್ನು ಒಪ್ಪೋದಿಲ್ಲ. ನೀನ್ ಜೀವನ್ ಪೂರ್ತಿ ಶಶಾಂಕ್ ಜೊತೆನಲ್ಲೇ ಇರ್ಬೇಕು. ಬಾರೋ ಏನು ಕೊಡಲಿ, ಕೊಡು. ಕೊನೆ ತನಕ ಬಿಡಬಾರ್ದು.
ಏನ್ ಮಾಡ್ತಾ ಇದೀಯ ನೀನು? ಅತ್ತೆ ಇದೆಲ್ಲ ಯಾವತ್ತಿಗೂ ಸಾಧ್ಯ ಇಲ್ಲ. ಅಯ್ಯೋ ಏ ಆರ್ತಿ ನಿಂತ್ಕೊಳೆ. ಅತ್ತೆ ಅವಳು ಹೋಗ್ಲಿ ಬಿಡು, ತಡಿಬೇಡ. ಈಗ ತುಂಬಾ ತಡ ಆಗಿದೆ, ಇದಕ್ಕೆಲ್ಲ ಏನೂ ಅರ್ಥ ಇಲ್ಲ. ಅಯ್ಯೋ ದೇವ್ರೆ, ಸೂರ್ಯ ಅವ್ರಿಗೆ ಫೋಟೋ ಕೊಡುವಾಗ ಆರ್ತಿ ಶಶಾಂಕ್ ಇರೋ ಫೋಟೋ ಏನಾದ್ರೂ ಕೊಟ್ಬಿಟ್ಟಿದ್ದೀನ? ಅದೇನಾದ್ರೂ ಅವ್ರು ನೋಡ್ಬಿಟ್ರೆ ದೊಡ್ಡ ರಾಧ ಅಂತಾನೆ ಆಗೋಗುತ್ತೆ. ದೇವ್ರೆ, ನಾನೇನ್ ಮಾಡ್ಲಿ ಈಗ? ಅಮ್ಮ ನೋಡಮ್ಮ, ಶಕ್ಕೋತೆ. ಶಶಾಂಕ್, ನನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ ಕಣೋ. ಇದರಿಂದ ಆರ್ತಿ ಸಂತೋಷನೇ ಹಾಳಾಗ್ಬಿಡುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಅತ್ತೆಗೆ ನಾನ್ ತಿಳಿಸಿ ಹೇಳ್ತೀನಿ. ಅಯ್ಯೋ, ನಿಮ್ಮ ಅತ್ತೆ ವಿಷಯ ಹಾಗಿರ್ಲಿ. ಸೂರ್ಯ ಅವ್ರು ಬಂದು ನನ್ನ ಹತ್ರ ಆರ್ತಿ ಫೋಟೋಸ್ ಕೇಳಿದ್ರು. ನಿಮ್ಮ ಅತ್ತೆ ಇಲ್ಲೇ ಕೂತಿದ್ಲು ಅನ್ನೋ ಆತಂಕಕ್ಕೆ ನಾನು ಫೋಟೋಸ್ನ ಕೊಟ್ಬಿಟ್ಟೆ. ಆದ್ರೆ ಅದರಲ್ಲಿ ನೀನು ಆರ್ತಿ ಇರೋ ಫೋಟೋಸ್ನು ಇದೆ ಕಣೋ. ಅದನ್ನೇನಾದ್ರೂ ಸೂರ್ಯ ಅವ್ರು ನೋಡ್ಬಿಟ್ರೆ ಆರ್ತಿ ಸಂತೋಷ, ಜೀವನ ಇಲ್ಲ ನಾಶ ಆಗ್ಬಿಡತ್ತೆ ಕಣೋ. ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಫೋಟೋಸ್ ಎಲ್ಲ ರೆಡಿ ಆಗಿದೆ, ಪ್ಲೇಸ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಸೂರ್ಯ ಅವರು ಅದನ್ನ ನೋಡೋ ಮೊದಲು ಆ ಫೋಟೋಸ್ನ ಅಲ್ಲಿಂದ ತೆಗೆದ್ಬಿಡ್ಬೇಕು ಕಣೋ. ಇಲ್ಲಾಂದ್ರೆ ನಮ್ಮ ಆರ್ತಿ ಜೀವನ, ಆದಿತ್ಯನ ಭವಿಷ್ಯ ಎಲ್ಲ ಮಣ್ಪಾಲಾಗಿ ಹೋಗ್ಬಿಡುತ್ತೆ. ನೋಡ್ ಶಶಾಂಕ್, ಆರ್ತಿ ಋಣ ನಿನ್ ಮೇಲಿದೆ. ಇಷ್ಟೆಲ್ಲ ಆದ್ಮೇಲೂ ಅವಳು ನಿನಗೆ ಮರುಜನ್ಮ ಕೊಟ್ಟಿದ್ದಾಳೆ. ಅವಳ ಜೀವನನ, ಅವಳ ಪ್ರೀತಿನ, ಅವಳ ಸಂಸಾರನ ನಾವು ಹೇಗಾದ್ರೂ ಮಾಡಿ ಕಾಪಾಡಬೇಕು ಕಣೋ. ಏನಾದ್ರೂ ಮಾಡೋ ಪ್ಲೀಸ್. ಈ ತಾಯಿ ಮೇಲೆ ಆಣೆ, ನನ್ನ ಆರ್ತಿ ಸಂಸಾರನ ಉಳಿಸ್ಬೇಕು ಕಣೋ. ಹೋಗೋ ಹೋಗೋ, ಏನಾದ್ರೂ ಮಾಡೋ. ಇವನು ನಿಮ್ಮ ಮೊದಲ ಪ್ರೀತಿ, ಸತ್ರು ಬದುಕರು ಇವನ ಜೊತೆ ಪ್ರಮಾಣ ಮಾಡಿದ್ದೇನೆ. ಅಂತದ್ರಲ್ಲಿ ಇವನನ್ನು ಬಿಟ್ಟು ಬೇರೆಯವ್ರ ಜೊತೆ ಹೊರಟೋದಿಲ್ಲ. ನೀನು ನಿನ್ನ ಗಂಡನ ಏನು ಖುಷಿ ಪಟ್ಟೆ? ಎಲ್ಲ ಸಂಬಂಧಗಳನ್ನು ಮುನ್ಕೊಂಡು ಬೇರೆ ಮದುವೆ ಮಾಡ್ಕೊಂಡು ಹೊರಟೋದ. ಅವ್ನು ತಪ್ಪು ಮಾಡಿದ್ದಾನೆ, ಒಪ್ಕೊಳ್ಳೋಣ. ನೀನೇನ್ ಮಾಡ್ರೆ? ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾರೆ. ಯೋಚನೆ ಮಾಡೋಣ. ಅಲ್ಲ ಕಣೆ, ನೀನು ಬೇರೆ ಗಂಡಿನ ಜೊತೆಲೆ ಸಂತೋಷವಾಗಿರೋದು ನೋಡಿ ಅವನು ಹೇಗೆ ಕಟ್ಕೊಳ್ತಾನೆ? ಹೆಣ್ಣು ಒಂದು ಗಂಡಿನ ಜೊತೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ಮೇಲೆ 7 ಜನ್ಮಕ್ಕೂ ಆ ಸಂಬಂಧನ ನಿಭಾಯಿಸ್ತೀನಿ ಅಂತ ಪ್ರಮಾಣ ಮಾಡಿರ್ತಾಳೆ. ಇವನಿಗೆ ಮೊದಲನೇ ಪ್ರೀತಿ, ಮೊದಲನೇ ಗಂಡ. ಇವನ ಹೆಸರು ಹೇಳ್ಕೊಂಡೆ ದಿನ ನನಗೆ ಕುಂಕುಮ ಇಟ್ಕೊಡ್ತೇನೆ. ಅಂತ
ಅಂಥದ್ರಲ್ಲಿ ಅವನೇ ಸತ್ತೋಗಿದ್ದಾನೆ ಅಂತ ಹೇಳಿದ್ದೀರಿ. ನೀ ಮತ್ತೆ ಮಾವ ನಿಮಗೆ ಪುನರ್ವಿವಾಹ ಮಾಡಿರಬಹುದು, ಆದ್ರೆ ನಾನು ಅದನ್ನು ಒಪ್ಪೋದಿಲ್ಲ. ನೀನು ಜೀವನ ಪೂರ್ತಿ ಶಶಾಂಕ್ ಜೊತೆನಲ್ಲೇ ಇರಬೇಕು.